ಅನ್ಯಾಯ ಬಸವನ ಬಾಗೇವಾಡಿ ತಾಲೂಕಿಗೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಏನೋ ಒಂದು ವಕೀಲ. ಇಂದು ನಗರದ ಜಿಲ್ಲಾಧಿಕಾರಿಗಳಿಗೆ ನ್ಯಾಯವಾದಿಗಳ ಸಂಘದ ಮನವಿ. ನಿನ್ನ ದಿನಾಂಕ ಜನವರಿ 22, 2025 ಬಸವನ ಬಾಗೇವಾಡಿ ನ್ಯಾಯವಾದಿಗಳ ಸಂಘದ ಸದಸ್ಯರಾದ ಶ್ರೀ ಈರಣ್ಣ ವಡವಡಗಿ ಇವರ ಮೇಲೆ ಕೊಲೆಗೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಈ ಘಟನೆಯನ್ನು ಖಂಡಿಸಿ ನಮ್ಮ ವಿಜಯಪುರ ನ್ಯಾಯವಾದಿಗಳ ಸಂಘ ನ್ಯಾಯಾಲಯದ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆಯ ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪದಿಂದ ದೂರ ಉಳಿದು ಸದರಿ ಹಲ್ಲೆಯನ್ನು ಖಂಡಿಸುತ್ತೇವೆ. ಆದ ಕಾರಣ ತಾವು ಸದರಿ ಶ್ರೀ ಈರಣ್ಣ ವಡವಡಗಿ ಇವರ ಮೇಲೆ ಕೊಲೆಗೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಡಿ.ಜಿ. ಬಿರಾದಾರ, ಅಧ್ಯಕ್ಷರು ವಕೀಲರ ಸಂಘ ವಿಜಯಪುರ, ಸುನಿಲ್ ಬಿರಾದಾರ, ಗೌಸ ಹವಾಲದಾರ, ಹಸನ್ ಪಟೇಲ್, ಸರಫರಾಜ ಜಮಾದಾರ, ಅನಿಲ ನಾಯಕ, ಚೇತನ್ ಮುಂತಾದವರು ಉಪಸ್ಥಿತರಿದ್ದರು. ಇಂಜೆಕ್ಷನ್ ತಕೊಂಡು ತಹಸೀಲ್ದಾರ್ ಕೊಟ್ಟಾರ, ಪೊಲಿಟಿಷಿಯನ್ ಕೊಟ್ಟಾರ. ಆ ಕೊಡೋ ಪೊಲಿಟಿಷಿಯನ್ ಕರೆದ ವಿಚಾರಣೆ ಮಾಡಿದಾಗ ಅವರು ವಕೀಲ ತಮ್ಮ ಊರಿಗೆ ಒಬ್ಬರೇ ಗಾಡಿ ಮೇಲೆ ಹೊಂಟಾರ, ಬೈಕ್ ಮೇಲೆ ಹೊಂಟಾಗ ಹಿಂದಿಂದ ದುಷ್ಕರ್ಮಿಗಳು ಹೋಗಿ ಕೇಸಿಂದ ಒಡವಡಿ ಕ್ರಾಸಿಗೆ ಅವ್ರನ್ನ ಆಟಗಟ್ಟಿ ಕೇಸಿಂದ ಕೈಕಾಲು ಮುರುವಂಗೆ ಹೊಡೆದಾರ. ಅಂದ್ರೇನು ತಿರುಗಾಡಿಸೋನ್ ಅಟೆಂಪ್ಟ್ ಮಾಡ್ರ, ಎರಡು ಕಡೆ ಫ್ರಾಕ್ಚರ್ ಆಗಿದೆ. ಇಲ್ಲೇ ಶ್ರೇಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರದ್ದು ತಲೆಗೆ ಪೂರಾ ಬಲವಾದ ಗಂಭೀರವಾಗಿ ಪೆಟ್ಟು ಬಿದ್ದಿದೆ ಮತ್ತು ಅವರು ಕೋಮಾದಲ್ಲಿ ಇರುವಂಥ ಸ್ಥಿತಿಯಲ್ಲಿ ಮಾಡ್ಯಾರ. ಅದಕ್ಕೆ ಯಾವ ದುಷ್ಕರ್ಮ ಅವ್ರನ್ನ ಹೊಡೆದಾರಲ್ಲ ಅವ್ರನ್ನ ಇಮಿಡಿಯೇಟ್ ಬಂಧಿಸಿ ಅವರಿಗೆ ಶಿಕ್ಷೆ ಒಳಗಿಸ್ಬೇಕಂತೇಳಿ ನಮ್ಮ ಎಲ್ಲ ಜಿಲ್ಲಾ ತಾಲೂಕಾ ವಕೀಲರ ಸಂಘಗಳು ಮತ್ತು ಜಿಲ್ಲಾ ವಕೀಲರ ಸಂಘಗಳು ಎಲ್ಲ ಇವತ್ತಿನ ದಿವಸ ಕೋರ್ಟ್ ಕಲಾಪದಿಂದ ಹೊರಗುಳಿದು ಅವರಿಗೆ ಬಂಧಿಸುತ್ತಾನ, ಅವರಿಗೆ ಶಿಕ್ಷೆ ಕೊಡುತ್ತಾನ ನಾವು ವಕೀಲರು ಎಲ್ಲರೂ ಒಗ್ಗಟ್ಟಾಗಿ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳ್ತೀವಿ. ಆಗೈತೆ ಅಂತೇಳಿ ಅದಕ್ಕೆ ನಾವು ಎಲ್ಲ ವಕೀಲರು ನಮ್ಮ ಸಹಪಾಠಿ ವಕೀಲನ ಇಲ್ಲೇ 6 ತಿಂಗಳು ಅವರು ವಕೀಲಿ ವೃತ್ತಿಯನ್ನು ಮಾಡಿದ್ದಾರೆ. ಅದಕ್ಕೆ ವಕೀಲರಿಗೆ ಏನೂ ಅನ್ಯಾಯ ಇಲ್ಲ ಅಲ್ಲಿ, ಯಾಕಂದ್ರೆ ಅದು ಕೋರ್ಟ್ ಕಲಾಪ ಬಸವನ ಬಾಗೇವಾಡಿ ವಕೀಲರ ಸಂಘದ ಸದಸ್ಯರು ಮತ್ತು ನಮ್ಮ ಆಫೀಸರ್ ಬಂದ್ರ ಮೇಲೆ ಒಂದು ಸಿವಿಲ್ ಮ್ಯಾಟರ್ ಇತ್ತು. ಆ ಕಾರಣಕ್ಕೆ ಅದು ಮ್ಯಾಟರ್ ಕೋರ್ಟ್ನೊಳಗೆ ಪೆಂಡಿಂಗ್ ಇದೆ. ಅಲ್ಲಿ ರಸ್ತೆ ಸಲುವಾಗಿ ಜಗಳ ಇತ್ತು ಇಬ್ಬರಿಗೂ. ಜಡ್ಜ್ ಕೂಡ ಏನು ಹೇಳಿದಾರೆ, ಸ್ಟೇಟಸ್ಕೋ ಮೇಂಟೈನ್ ಮಾಡ್ರಿ ಅಂತಂದು, ಅಂದ್ರೆ ಅವ್ರದ್ದು ಒಂದು ಟ್ರ್ಯಾಕ್ಟರ್ ಹೋಗೋಷ್ಟು ದಾರಿ ಬಿಡ್ರಿ ಅಂತಂದು. ನಿನ್ನೆ ಕಬ್ಬು ಕಡ್ಕೊಂಡು ಹೋಗುವಾಗ ರಸ್ತೆ ಬಿಡ್ಲಾರ್ದಕ್ಕೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಇದು ಸಿವಿಲ್ ಮ್ಯಾಟರ್ ಆಗುತ್ತಾ, ನೀವು ಆಮೇಲೆ ಬಗೆಹರಿಸ್ಕೊಳ್ರಿ ಅಂತಂದು ವಾಪಸ್ ಕಳಿಸಿದಾರೆ. ಅವ್ರು ಅಲ್ಲಿ ಬಂದು ವಕೀಲರ ಮೇಲೆ ಅವ್ರ ಊರಿಗೆ ಹೋಗ್ತಕ್ಕಂಥ ವಡವಡಗಿ ಗ್ರಾಮದ ಸರ್ಕಲ್ನಲ್ಲಿ ವಡವಡಗಿ ಗ್ರಾಮಕ್ಕೆ ಹೋಗಂತ ರೋಡಿಗೆ ಅವ್ರನ್ನ ಹೊಡೆದು ಇದನ್ನು ಮುಚ್ಚಾಕ್ಬೇಕು ಅನ್ನೋದಕ್ಕೆ ಅವ್ರನ್ನ ರೋಡಿಗೆ ಅಡ್ಡ ಕೆಡವಿ ಹೋಗಿದ್ದಾರೆ. ಅವರು ಉಳ್ಳಾಡ್ಕೊಂತ ರೋಡಿಂದ ಸೈಡ್ ಮುಕ್ಕೊಂಡಾಗ ಆ ಊರಿನ ಒಬ್ಬ ವ್ಯಕ್ತಿ ನೋಡಿ ಅವರ ಕುಟುಂಬದವರಿಗೆ ತಿಳಿಸ್ಯಾರ. ಅವ್ರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು 6:07 ಸುಮಾರು, ನಿನ್ನೆ 6:30 7 ಗಂಟೆ ಸುಮಾರು ಕತ್ಲಾಗೋ ಸಮಯದಲ್ಲಿ. ಜೊತೆಗೆ ಅವ್ರ ತಲೆಗೆ ಬಲವಾಗಿ ಕೊಡ್ಲಿಯಿಂದ ಪೆಟ್ಟು ಬಿದ್ದಿದೆ. ಕೈ 2 ಕಡೆ ಮುರಿದೈತಿ, ಕಾಲು ಒಂದು ಕಡೆಗೆ ಕಾಲಿನ ಮುಂಭಾಗದಲ್ಲಿ ಕೂಡ ಕಟ್ಟಾಗಿದೆ ಮತ್ತು ಒಳಪೆಟ್ಟು ಕೂಡ ಭಾಳ ಆಗಿದೆ. ಇವ್ರ ಮೇಲೆ ಹಲ್ಲೆ ಮಾಡಿದಂಥ ಯಾರೇ ಆರೋಪಿಗಳಿರಲಿ, ಒಬ್ಬ ವಕೀಲರಾದರೂ ಕೂಡ ಇಷ್ಟು ಹಲ್ಲೆ ಮಾಡ್ತಾರಂತಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು, ಇದನ್ನು ನಾವೆಲ್ಲ ವಿಚಾರ ಮಾಡಬೇಕು. ಇಂಥದ್ದು ವಕೀಲರ ಮೇಲೆ ಅಷ್ಟೇ ಅಲ್ಲ, ಯಾವುದೇ ಕಾನೂನನ್ನು ಯಾರು ಕೂಡ ಕೈಗೆ ತಗೋಬಾರ್ದು. ಹೀಗೆ ಯಾರಾದರೂ ತಗೊಂಡ್ರಂತಂದ್ರೆ ಅವ್ರ ಮೇಲೆ ಉಗ್ರ ಕಠಿಣ ಕ್ರಮ ಆಗಬೇಕು. ಪೊಲೀಸರು ಕೂಡ ಇದರಲ್ಲಿ ಆಸ್ತಾಡಿ ಕಾನೂನು ಇದಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತಂದು ನಮ್ಮ ವಕೀಲರ ಸಂಘದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಶಿವಕುಮಾರ್ ಪೂಜಾರ್, ವಕೀಲರು ಬಿಜಾಪುರ. ಹಲ್ಲೆಯನ್ನು ಖಂಡಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ತಮಗೆ ತಿಳಿಪಡಿಸಿದಂತೆ ನಿನ್ನೆ ದಿನಾಂಕ 22/1/2025 ನಮ್ಮ ಬಸವನ ಬಾಗೇವಾಡಿ ನ್ಯಾಯಾಲಯ ಸಂಘದ ಸದಸ್ಯರಾದ ಶ್ರೀ ಈರಣ್ಣ ವಡವಡಗಿ ಇವರ ಮೇಲೆ ಕೊಲೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಈ ಘಟನೆಯನ್ನು ಖಂಡಿಸಿ ನಮ್ಮ ವಿಜಯಪುರ ನ್ಯಾಯಾಲಯದ ಸಂಘ ನ್ಯಾಯಾಲಯದ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆ ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪದಿಂದ ದೂರ ಉಳಿದು ಸದರಿ ಹಲ್ಲೆಯನ್ನು ಖಂಡಿಸುತ್ತೇವೆ. ಆದ ಕಾರಣ ತಾವು ಸದರಿ ಈರಣ್ಣ ವಡವಡಗಿ ಇವರ ಮೇಲೆ ಕೊಲೆಗೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಿದವರನ್ನು ಕೂಡಲೇ ಖಂಡಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲು ತಮ್ಮಲ್ಲಿ
ನಿನ್ನೆ ಬಸವಣ್ಣ ಬಾಗೇವಾಡಿ ನ್ಯಾಯಾಲಯದ ಒಬ್ಬ ವಕೀಲ ಸದಸ್ಯರ ಮೇಲೆ ಸಂಜೆ 6 ಗಂಟೆಗೆ ನಡೆದಂಥ ಘಟನೆಯ ಬಗ್ಗೆ ನಾವು ವಿಜಯಪುರ ಜಿಲ್ಲಾ ನ್ಯಾಯಾಲಯದೊಳಗೆ ಖಂಡಿಸಿ, ಯಾಕಂದ್ರೆ ಒಡೋಡಿ ಕ್ರಾಸಿನಲ್ಲಿ ಅವರಿಗೆ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವ್ರನ್ನ ತಂದು ಶ್ರೇಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಮುಂದೆ ಅವರು ಒಳ್ಳೆಯ ವಕೀಲರು, ಯಾಕಂದ್ರೆ ನಮ್ಮಲ್ಲಿ 6 ತಿಂಗಳು ಮಾಡಿಗ್ಯಾರ ಇರನ್ನ ಒಡೋಡಿಗೆ ಅಂತೇಳಿ ಹಲ್ಲೆಗೆ ಒಳಗಾದವರು. ಅವರು ಮುಂದೆ ಬಾಗೇವಾಡಿಯಲ್ಲಿ ಇವತ್ತಿನಿಗೆ 15-20 ವರ್ಷ 16 ವರ್ಷ ಪ್ರಾಕ್ಟೀಸ್ ಆಯ್ತು ಅವ್ರದ್ದು. ಯಾವುದೇ ಇಲ್ಲಿ ತನಕ ಅವರ ಮೇಲೆ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲ. ಅಂಥವ್ರ ಮೇಲೆ ಅವರು ನ್ಯಾಯಬದ್ಧವಾಗಿ ಕೋರ್ಟಿಗೆ ಸ್ಟೇಯನ್ನು ಅರ್ಜಿ ಹಾಕಿದ್ದಾರೆ ದಾರಿ ಸಲುವಾಗಿ, ಮತ್ತು ಇಂಜೆಕ್ಷನ್ನು ಕೊಟ್ಟಿದ್ದಾರೆ. ಆ ದಾರಿ ಕಬ್ಬು ಒಯ್ಯಲಿಕ್ಕೆ ಆರ್ಡರ್ ಪಾಸ್ ಮಾಡಿದ್ದಾರೆ ಕೋರ್ಟ್ನವರು. ಆ ಆರ್ಡರ್ ಪಾಸ್ ಮಾಡಿದಂಥ ಆರ್ಡರನ್ನು ತೆಗೆದುಕೊಂಡು ಮಾನ್ಯ ತಹಸೀಲ್ದಾರಿಗೂ ಕೊಟ್ಟಾರ ಮತ್ತು CPI ಆಫೀಸಿಗೂ ಕೊಟ್ಟಾರ. CPI ಅವರು ಕರೆದು ಅದನ್ನು ಪೊಲೀಸ್ ಅವರಿಗೆ ಆ ಕಬ್ಬನ್ನು ಒಯ್ಯಲಿಕ್ಕೆ ಪೊಲೀಸರನ್ನ ಕೊಟ್ಟು ಹೆಲ್ಪ್ ಮಾಡಬೇಕಾಗಿತ್ತು. ಯಾಕೋ ಪೊಲೀಸ ಇದರಿಂದ ಸ್ವಲ್ಪ ನಿರ್ಲಕ್ಷ್ಯತೆ ಆಗಿದೆ. ಆ ನಿರ್ಲಕ್ಷ್ಯ ಆಗಿದ್ದನ್ನು ದುರುಪಯೋಗ ತೊಗೊಂಡು ದುಷ್ಕರ್ಮಿಗಳು ಒಡ್ಡೋಡಿ ಕ್ರಾಸಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅಂದರೆ 307 ಅಟೆಂಪ್ಟ್ ಟು ಮರ್ಡರ್ ಮಾಡೋ ರೀತಿ ಅವ್ರನ್ನ ಒಗೆದು ಹೋಗಿದ್ದಾರೆ. ಹೋದ ವೇಳೆಯಲ್ಲಿ ಒಬ್ಬರು ಅಲ್ಲಿ ಸಿದ್ಧಾಂತ ಒಬ್ಬರು ಸ್ಥಳೀಯರು ಫೋನ್ ಮಾಡಿ ಅವ್ರ ಮನೆಯಲ್ಲಿ ಫೋನ್ ಮಾಡಿದಾಗ ದವಾಖಾನೆ ತಂದು ಹಾಕ್ಯಾರ. ಇನ್ನೂ ಅವರು ಶ್ರೇಯ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಅದಕ್ಕೆ ಮಾರಣಾಂತಿಕ ಹಲ್ಲೆ ಮಾಡಿದವರಿಗೆ ಪೊಲೀಸರಲ್ಲಿ ಇಟ್ಟೇ ವಿನಂತಿ ಮಾಡ್ಕೋತೀವಿ ನಾವು, ಇಂಥ ಘಟನೆಗಳು ವಕೀಲರ ಮೇಲೆ. ಯಾಕಂದ್ರೆ ವಕೀಲರು, ಪೊಲೀಸರು, ಡಾಕ್ಟರ್ ಅಂದ್ರೆ ಒಂದು ಸಮಾಜಕ್ಕೆ ಗೌರವ ವ್ಯಕ್ತಿಗಳು. ಯಾಕಂದರೆ ಗೌರವ ಕೊಡುವಂಥವ್ರು, ಸಮಾಜದಲ್ಲಿ ರಕ್ಷಕ ಮತ್ತು ಸೇವೆಯನ್ನು ಮಾಡುವಂಥವ್ರು. ಅಂಥವ್ರಿಗೆ ಮತ್ತು ಹಿಂಗಾದ್ರೆ ಇನ್ನು ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಗತಿ ಮಾಡ್ತಿರ್ಬೇಕು. ಅದಕ್ಕೆ ಇದನ್ನು ಮಾನ್ಯ ಹೋಮ್ ಮಿನಿಸ್ಟ್ರಲ್ಲಿ ಕೇಳ್ಕೊತಾನೆ ಇದನ್ನು ಪೊಲೀಸ, ಯಾಕಂದ್ರೆ ನಾವು ಇದೇ ಗೌರ್ಮೆಂಟ್ ಇದೆ ಅನ್ನೋ ಸರ್ಕಾರದವರು ಅದನ್ನು ಪೊಲೀಸರಿಗೆ ಎಚ್ಚರಿಕೆ ವಹಿಸಬೇಕು. ಯಾವುದೇ ಹಳ್ಳಿಯಲ್ಲಿ ಘಟನೆ ಆಗಲಾರ್ದಂಗೆ ಮುನ್ನೆಚ್ಚರಿಕೆ ವಹಿಸಿ ಅವರಿಗೆ ಕ್ರಮ ಕೈಗೊಂಡ್ರೆ ಇಂಥ ಘಟನೆಗಳು ಆಗೋದಿಲ್ಲ. ಪದೇ ವಕೀಲರ ಮೇಲೆ ಎಲ್ಲೇ ಇದೇ ರೀತಿ ಆಗ್ತಾ ಹೋದ್ರೆ, ಯಾಕಂದರೆ ಸಾಮಾನ್ಯ ಜನರು ಯಾರೂ ಅಂಜಲಾರದೆ ಕೋರ್ಟ್ ಕಲಾಪದಲ್ಲಿ ಘಟನೆ ಆಗುವ ಸಂಭವ ಇರ್ತದೆ. ಅದಕ್ಕೆ ಇದನ್ನು ಭಾಳ ತೀವ್ರಗತಿಯಿಂದ, ಭಾಳ ಆತುರತೆಯಿಂದ ಗಂಭೀರವಾಗಿ ತೆಗೆದುಕೊಂಡು ಅವ್ರನ್ನ ಆರೋಪಿಗಳನ್ನು ಬಂಧಿಸಿ ಎಲ್ಲ ನಮ್ಮ ಜಿಲ್ಲಾ ನ್ಯಾಯಾಲಯಗಳು, ತಾಲೂಕಾ ನ್ಯಾಯಾಲಯಗಳು, ಜಿಲ್ಲಾ ನ್ಯಾಯಾಲಯಗಳು ಆ ಆರೋಪಿಗಳು ಯಾರೂ ಜಾಮೀನು ಅರ್ಜಿ ಹಾಕಬಾರದು ವಕೀಲರಲ್ಲಿ ವಿನಂತಿ ಕೇಳ್ಕೊತೀನಿ. ಅದನ್ನು ತಾಲೂಕಾ ಕೋರ್ಟಿಗೆ ಕೇಳ್ಕೊತೀನಿ. ಅದಕ್ಕೆ ಆ ಮಾರಣಾಂತಿಕ ಹಲ್ಲೆ ಮಾಡಿದ್ದವ್ರು ಶಿಕ್ಷೆ ವಿಧಿಸಬೇಕು, ಅವರಿಗೆ ಅನುಭವ ಆಗಬೇಕು. ಯಾಕಂದ್ರೆ ಕಾನೂನಿನಿಂದ ಮಾಡ್ಕೊಳ್ಳಿ. ಯಾಕಂದ್ರೆ ಅದನ್ನು ಕಾನೂನಲ್ಲಿ ಕೈ ತೊಗೊಂಡು ಹೊಡಿಯೋದು ಬಡಿಯೋದು ಅಂದ್ರೆ ಸಾಮಾನ್ಯ ಜನರಿಗೆ ಎಟ್ಟು ಮಾಡ್ತಿರ್ಬೇಕು. ಇವರು ವಕೀಲರಿಗೆ ಹೊಡೆದಾರಂದ್ರೆ ಅದಕ್ಕೆ ಅವ್ರನ್ನ ಬಂಧಿಸಿ ಕೇಸಿಂದ ಶಿಕ್ಷೆಗೆ ಗುರಿ ಮಾಡ್ಬೇಕಂತೇಳಿ ಕೇಳ್ಕೊಂಡು DG ಬಿರಾದರು ವಕೀಲ ಸಂಘದ ಅಧ್ಯಕ್ಷ ಬಿಜಾಪುರ.